ಯಸ್ಯಾತ್ಮಯೋಗರಚಿತಂ ನ ವಿದುರು ವಿರಿಂಚ ರುದ್ರಾದಯಃ ಸುಮತಯಃ ಪತಯೋ ಗಿರಾಮ್ಯಯೇ ತ್ವನ್ಮಾಯಯಾ ಪಿಹಿತದೃಷ್ಟಯ ಏತದಂಜಃ ಕಿಂ ತಸ್ಯ ತೇ ವಯಮಸನ್ಮತಯೋ ಗೃಣೀಮ. ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಃ. ಸತ್ವಂ ರಜಸ್ತಮ ಇತಿ ತಿಸ್ರಃ ಸುರ ನೃನಾರಕಾಃ ತತ್ರಾಪ್ಯೇಕೈಕಶೋ ರಾಜನ್ ಭಿದ್ಯಂತೆ ಗತಯಸ್ತ್ರಿಧಾ. ಶ್ರೀಮದ್ಭಾಗವತಸ್ಯ ದ್ವಿತೀಯ ಸ್ಕಂಧೆ ದಶಮೇ ಅಧ್ಯಾಯೇ ಅಥಾತಃ ಏಕಚತ್ವಾರಿಂಶಃ ಶ್ಲೋಕಃ. ಎರಡನೇ ಸ್ಕಂದದ 10ನೇ ಅಧ್ಯಾಯದ 41ನೇ ಶ್ಲೋಕಃ ಅನುವರ್ತತೆ. ಭಗವತ ಸೃಷ್ಟೆ ಅಸ್ಮಿನ್ ಪ್ರಪಂಚೆ ಸಾತ್ವಿಕಾಃ ರಾಜಸಾಃ ತಾಮಸಾಃ ಇತಿ ತಿಸ್ರಃ ಗತೀಃ ಭಜಮಾನಾಃ ಪುರುಷಾಃ ಸ್ತ್ರಿಯಶ್ಚ ವರ್ತಂತೆ. ತತ್ರ ಸುರಾಃ ಸಾತ್ವಿಕಾಃ ಇತಿ ನರಾಃ ರಾಜಸಾ ಇತಿ ನರಕಯೋಗ್ಯಾಃ ದೈತ್ಯಾಸ್ತು ತಾಮಸಾ ಇತಿ ವಿಭಜ್ಯಂತೆ. ಸಾತ್ವಿಕೇಷ್ವಪಿ ತ್ರಯಃ ವಿಭಾಗಾಃ ರಾಜಸೇಷು ತಾಮಸೇಷು ಚ ತ್ರಯಃ ವಿಭಾಗಾಃ आहत्य 9 ವಿಭಾಗಾಃ ಅತ್ರ ಸಂಭಾವ್ಯಂತೆ. ಅಥ ಅಸ್ಯ ಶ್ಲೋಕಸ್ಯ ಸಂಕ್ಷಿಪ್ತಮರ್ಥಂ ತದನಂತರಮೇವ ವಿಸ್ತೃತಂ ವ್ಯಾಖ್ಯಾನಂ ಚ ಪರಿಶೀಲಯಾಮ ತಾವತ್ ಸರ್ವೇ ವಯಂ. ಸಾತ್ವಿಕರು 3 ಬಗೆಯವರಿದ್ದಾರೆ, ರಾಜಸರು 3 ಬಗೆಯವರಿದ್ದಾರೆ, ತಾಮಸರು 3 ಬಗೆಯವರಿದ್ದಾರೆ. ಹೀಗೆ 3 ವಿಭಾಗಗಳನ್ನು ಹೊಂದಿದ್ದಾರೆ. ಒಟ್ಟು 9 ರೀತಿ ವಿಭಾಗಗಳಿವೆ. ಅದನ್ನು ನಾವಿವತ್ತು ನೋಡಬೇಕಾಗಿದೆ. ಈ ಹಿಂದಿನ ಭಾಗಗಳಲ್ಲಿ ಸಾತ್ವಿಕ ರಾಜಸ ತಾಮಸ ಅನ್ನುವ ವಿಭಾಗ ಇದು ನಾವು ಅಧ್ಯಯನ ಮಾಡಿ ತಿಳ್ಕೊಳ್ಬೇಕಾದದ್ದು ಅತೀಂದ್ರಿಯವಾದ ಸಂಗತಿ. ಆದರೆ ನಾವು ಅಧ್ಯಯನ ಮಾಡುವಾಗ, ನಾವು ಸಾಧನೆ ಮಾಡುವಾಗ ಈ ಸಂಗತಿಗಳು ನಮ್ಮನ್ನು ಬಾಧಿಸಬಾರದು ಅನ್ನುವುದನ್ನು ನಾವು ನೋಡಿದ್ದೇವೆ. ಈಗ ಆ ಶ್ಲೋಕಗಳ ಸರಳವಾದ ಅರ್ಥ ಮತ್ತು ಅದರ ವ್ಯಾಖ್ಯಾನ ವಿಷಯಗಳು ಅದನ್ನು ನೋಡೋಣ. ದೇವತೆಗಳು ಸಾತ್ವಿಕರು, ಅವರಲ್ಲಿ 3 ವಿಭಾಗ. ಮಾನವರು ರಾಜಸರು, ಅವರಲ್ಲಿ 3 ವಿಭಾಗ. ದಾನವರು ತಾಮಸರು, ಅವರಲ್ಲಿ 3 ವಿಭಾಗಗಳಿವೆ. ಇದಕ್ಕೆ ಭಾಗವತ ತಾತ್ಪರ್ಯವೂ ಕೂಡ ಇದೆ. ಅದನ್ನು ನಾವೀಗ ಇನ್ನು ಮುಂದೆ ನೋಡೋರಿತೀವಿ. ವಿಜಯಧ್ವಜರು ಏನು ಹೇಳ್ತಾರೆ ಅಂತ ಅನ್ನೋದನ್ನ ನೋಡೋಣ. ಗುಣತ್ರಯ ಹೇತುಕಾಹ ಸುರ ನೃ ನಾರಕಾಹ ಇತಿ ತಿಸ್ರಃ ಜ್ಞೇಯಾಹ. 3 ಗತಿಗಳಿವೆ. 3 ಗತಿಗಳನ್ನು ಹೊಂದಿದಂತಹ 3 ಥರದ ಜನ ಇದ್ದಾರೆ. ಸತ್ವವೆಂಬ ಗುಣ ದೇವತೆಗಳಲ್ಲಿ ಬಹಳ ಇರೋದ್ರಿಂದ ಅದರ ಕಾರಣದಿಂದ ಪುಣ್ಯ ಕಾರ್ಯಗಳನ್ನೇ ಮಾಡುವಂಥವರು ಸುರರು. ರಜೋಗುಣ ಬಹಳ ಇದ್ದಿದ್ದರಿಂದ ಅದರ ಫಲವಾಗಿ ಪುಣ್ಯ ಪಾಪಗಳನ್ನು ಎರಡನ್ನೂ ಆಚರಿಸುವವರು ಮನುಷ್ಯರು. ತಮೋಗುಣವೇ ಬಹಳ ಇರೋದ್ರಿಂದ ಅದಕ್ಕನುಸಾರವಾಗಿ ಪಾಪಗಳನ್ನೇ ಬಹಳ ಮಾಡುವವರು ಈ ತಮೋಯೋಗ್ಯರಾದವರು. ಆದ್ದರಿಂದ ನರಕ ಯೋಗ್ಯರು ಇವರು. ನಾರಕಾಹ ಅಂತ ಹೇಳಿದ್ರಿಂದ ಅವರು ನರಕ ಯೋಗ್ಯರು ಅಂತ ತೋರಿಸಿಕೊಟ್ಟ ಆಗ್ತದೆ. ಇವರಲ್ಲಿ 3 ವಿಭಾಗಗಳಿವೆ ಅಂತ ಹೇಳಿದ್ವಿ. ಸಾತ್ವಿಕರು, ಸಾತ್ವಿಕ ರಾಜಸರು, ಸಾತ್ವಿಕ ತಾಮಸರು ಅಂತ ದೇವತೆಗಳಲ್ಲಿ 3 ವಿಭಾಗ. ಮತ್ತೆ ರಾಜಸ ಸಾತ್ವಿಕರು, ರಾಜಸರು, ರಾಜಸ ತಾಮಸರು ಅಂತ ಮನುಷ್ಯರಲ್ಲಿ 3 ವಿಭಾಗ.
ತಾಮಸ ಸಾತ್ವಿಕರು, ತಾಮಸ ರಾಜಸರು, ತಾಮಸರು ಅಂತ ದೈತ್ಯರಲ್ಲಿ 3 ವಿಭಾಗಗಳಿವೆ. ಹೀಗೆ 9 ವಿಭಾಗ ಆದ ಮೇಲೆ ಅಲ್ಲಿ ಕೆಳಗಿನಿಂದ ಮೇಲೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ವಿಜಯಧ್ವಜ ತೀರ್ಥರು. ಕಲಿ ಮೊದಲಾದ ಪ್ರಧಾನ ದೈತ್ಯರಿದ್ದಾರಲ್ಲ, ಕಲಿ ಎಲ್ಲ ದೈತ್ಯರಲ್ಲಿಗೂ ರಾಜ ಅವನು. ಕಲಿ ಮತ್ತೆ ವಿಪ್ರಚಿತ್ತಿ ಅಂದ್ರೆ ಈ ಜರಾಸಂಧ, ಈ ಮೊದಲಾದವರು, ಇಂಥವರೆಲ್ಲ ಪ್ರಧಾನರೇನಿದ್ದಾರೆ ಇವರನ್ನ ತಾಮಸರು ಅಂತ ಅನ್ಬೇಕು. ತಾಮಸರಲ್ಲೇ ಅತ್ಯಂತ ನೀಚರವರು. ನೀಚರು ಅಂದ್ರೆ ಅತಿ ಹೆಚ್ಚು ತಾಮಸರು ಅಂತ ಅರ್ಥ. ನೀಚರು ಅಂದ್ರೆ ಕೆಳಗಿನವರು ಅಂತ ಅರ್ಥ ಅಲ್ಲ, ತಾಮಸರಲ್ಲಿ ಅತಿ ಹೆಚ್ಚಿನವರು ಅಂತ ಅರ್ಥ. ಮತ್ತೆ ತಾಮಸ ರಾಜಸರು ಅಂತಿದ್ದಾರೆ. ಈ ಪ್ರಧಾನರಾದ ಕಲಿ ಮೊದಲಾದ ಅಸುರರಿದ್ದಾರಲ್ಲ, ಅವರು ಭೃತ್ಯರು ಕೆಲವರಿದ್ದಾರೆ, ಅವರು ತಾಮಸ ರಾಜಸರು. ಅವರು ದುಷ್ಟತನದಲ್ಲಿ ಕಡಿಮೆನೆ ಈ ತಾಮಸರಿಗೆ ಹೋಲಿಸಿದರೆ. ಮುಂದೆ ತಾಮಸ ಸಾತ್ವಿಕರು ಅಂತಿದ್ದಾರೆ. ಅವರು ಅಪ್ರಸಿದ್ಧರಾದಂತಹ ಮತ್ತು ಕೆಲವರು ಅಸುರರು. ಇವರೆಲ್ಲರನ್ನು ತಾಮಸ ಸಾತ್ವಿಕರು ಅಂತ ವರ್ಣನೆ ಮಾಡ್ತಾರೆ. ಸಾತ್ವಿಕ ಅಂತ ಬಂದ ಮಾತ್ರಕ್ಕೆ ಅವರು ಮುಕ್ತಿಯೋಗ್ಯರು ಅಂತ ಅರ್ಥ ಅಲ್ಲ. ತಮೋಗುಣ ಅವರಲ್ಲಿ ಹೆಚ್ಚು, ರಜೋಗುಣ ಕಡಿಮೆ, ಸತ್ವಗುಣ ಮತ್ತೂ ಕಡಿಮೆ. ಆದರೆ ಸತ್ವಗುಣ, ರಜೋಗುಣ, ತಮೋಗುಣ ಈ 3 ಕೂಡ ಚತುರ್ಮುಖ ಬ್ರಹ್ಮನಿಂದ ಹಿಡಿದು ಕಲಿಯವರೆಗೆ ಪ್ರತಿಯೊಬ್ಬರಲ್ಲೂ ಕೂಡ ಇದ್ದೇ ಇರ್ತದೆ. ಇದರಲ್ಲಿ ಯಾವುದೋ ಒಂದು ಗುಣ ಇರುವಂತಹ ವ್ಯಕ್ತಿ ಜಗತ್ತಿನಲ್ಲಿ ಎಲ್ಲೂ ಇಲ್ಲವೇ ಇಲ್ಲ. ನತದಸ್ತಿ ಪೃಥಿವ್ಯಾಂಬ ದಿವಿ ದೇವೇಶು ವಾ ಪುನಃ ಸತ್ವಂ ಪ್ರಕೃತಿಜೈರ್ಮುಕ್ತಂ ಯದೇಭಿ ಸ್ಯಾತ್ ತ್ರಿಭಿರ್ಗುಣೈ ಅಂತ ಭಗವದ್ಗೀತೆಯ 18ನೇ ಅಧ್ಯಾಯದ 40ನೇ ಶ್ಲೋಕದಲ್ಲಿ ಹೇಳ್ತಾರೆ. ಸತ್ವರಜಸ್ತಮೋ ಗುಣಗಳಿಂದ ರಹಿತವಾದ ಜೀವ ಸಮುದಾಯ ಜಗತ್ತಿನಲ್ಲಿ ಎಲ್ಲಿಯೂ ಇಲ್ಲವೇ ಇಲ್ಲ ಅಂತ. ಅದರಿಂದ ಚತುರ್ಮುಖ ಬ್ರಹ್ಮನಲ್ಲಿಯೂ ತಮೋಗುಣ ಇದೆ, ಕಲಿ ಮೊದಲಾದವರಲ್ಲಿಯೂ ಸತ್ವಗುಣ ಒಂದು ಸ್ವಲ್ಪ ಇದ್ದೇ ಇರ್ತದೆ. ಆದರೆ ಅದರಲ್ಲಿ ತಮೋಯೋಗ್ಯರು ಕೆಲವರು, ಮುಕ್ತ ಯೋಗ್ಯರು ಕೆಲವರು, ನಿತ್ಯ ಸಂಸಾರಕ್ಕೆ ಯೋಗ್ಯರಾದವರು ಕೆಲವರು, ಹೀಗೆಲ್ಲ ಇರ್ತಾರೆ. ಹೀಗೆ ನಾವೀಗ 3 ವಿಭಾಗಗಳನ್ನು ತಾಮಸರಲ್ಲಿ ನೋಡಿ ಆಯ್ತು. ಇನ್ನು ರಾಜಸರಾದ ಮನುಷ್ಯರಲ್ಲಿ ನೋಡೋಣ. ರಾಜಸ ತಾಮಸರು ಅಂತ ಕೆಳಗಿನವರು, ಅವ್ರಿಗಿಂತ ಶ್ರೇಷ್ಠರಾದವರು ರಾಜಸರು, ಅವ್ರಿಗಿಂತ ಶ್ರೇಷ್ಠರಾದವರು ರಾಜಸ ಸಾತ್ವಿಕರು. ಕೇವಲ ಪಾಪಚಾರಿಣ, ವಿಜಯಧ್ವಜರು ಹೇಳ್ತಾರೆ, ಪಾಪಗಳನ್ನೇ ಮಾಡುವಂಥವರು ಮನುಷ್ಯರೇನಿದ್ದಾರೆ ಅವರನ್ನು ರಾಜಸ ತಾಮಸರು ಅನ್ಬೇಕು. ಮಿಶ್ರ ಕರ್ಮಕೃತಃ, ಪಾಪಗಳನ್ನು ಪುಣ್ಯಗಳನ್ನು ಎರಡನ್ನೂ ಮಾಡುವಂಥವ್ರು ಏನಿದ್ದಾರೆ ಅವರು ರಾಜಸರು. ಮನುಷ್ಯರಲ್ಲಿ ಪುಣ್ಯೈಕ ಕರ್ಮಕೃತಃ ಉತ್ತಮ ಮನುಷ್ಯ ರಾಜಸ ಸಾತ್ವಿಕಾ, ಕೇವಲ ಪುಣ್ಯವನ್ನೇ ಮಾಡುವವರು ಅವರು ಮನುಷ್ಯೋತ್ತಮರು ಅಂತ ಕರೀತಾರೆ, ಅವರೇ ರಾಜಸ ಸಾತ್ವಿಕರು. ಕಕ್ಷಾತಾರತಮ್ಯ ಇದೆಯಲ್ಲ, 32 ಕಕ್ಷಾತಾರತಮ್ಯ, ಅದರಲ್ಲಿ ಕೊನೆಯವರು ಮಾನುಷೋತ್ತಮರು ಅಂತ ಏನು ಹೇಳ್ತಾರೆ ಇವರೇ ಈ ರಾಜಸ ಸಾತ್ವಿಕರಾದ ಮನುಷ್ಯರೇ. ದೇವ ಋಷಿ ಪಿತೃಪಾಹ ನರಾಹ ಅಂತ ಆಚಾರ್ಯ ಸರ್ವಮೂಲದಲ್ಲಿ ಹೇಳ್ತಾರೆ. ಮುಕ್ತಿಯೋಗ್ಯರಾದವರು 5 ಜನ ಅಂತ: ದೇವತೆಗಳು, ಋಷಿಗಳು, ಪಿತೃಗಳು, ಚಕ್ರವರ್ತಿಗಳು ಮತ್ತು ಮನುಷ್ಯರು. ಮನುಷ್ಯರು ಅಂದ್ರೆ ಮನುಷ್ಯೋತ್ತಮರು ಅಂತ ಅರ್ಥ. ಆ ರಾಜಸ ಸಾತ್ವಿಕರೇ ಮುಕ್ತಿಯೋಗ್ಯರಾದವರು. ಪುಣ್ಯೈಕ ಕರ್ಮಕೃತ ಅಂತಿದೆಯಲ್ಲ, ಅದ್ರ ಬಗ್ಗೆ ನನಗೆ ಸ್ವಲ್ಪ ವಿವಾದ ಇದೆ. ಪುಣ್ಯದ ಜೊತೆಗೆ ಸ್ವಲ್ಪ ಪಾಪವನ್ನು ಮಾಡ್ತಾರೆ, ಆದರೆ ಪುಣ್ಯವೇ ಹೆಚ್ಚಿರ್ತದೆ. ಇದೆಲ್ಲ ಹೇಗೆ ಅಂದರೆ, ಯಾವುದೋ ಒಂದು ಜನ್ಮವನ್ನು ಪರಿಗಣನೆ ಮಾಡಿ ನಾವು ಅವಸರದ ತೀರ್ಮಾನ ಕೊಡಬಾರ್ದು. ರಾಜಸ ಸಾತ್ವಿಕನಾದ ಒಬ್ಬ ಮನುಷ್ಯ ಯಾವುದೋ ಒಂದು ಜನ್ಮದಲ್ಲಿ ಪಾಪವನ್ನು ಹೆಚ್ಚು ಮಾಡಬಹುದು, ಪುಣ್ಯ ಕಡಿಮೆ ಮಾಡಬಹುದು. ಅದು ಹಾಗಲ್ಲ. ಆತನದು ಒಟ್ಟಾರೆ ಸಾಧನೆಯ ಆಯುರ್ಮಾನ ಅಂತ ಒಂದಿದೆ. ಈಗ ತಂದೆ ತಾಯಿಂದ್ರಿಂದ ಬಂದಿರುವ ಶರೀರಕ್ಕೆ 70-80 ವರ್ಷ, 120 ವರ್ಷದ ಆಯುರ್ಮಾನ, ಇದೊಂದು ಬೇರೆ. ಒಟ್ಟಾರೆ ಸಾಧನೆಯ ಆಯುರ್ಮಾನ ಹೊಂದಿರ್ತದಲ್ಲ, ಅಲ್ಲಿ ಅವರು ಪುಣ್ಯವನ್ನು ಹೆಚ್ಚು ಮಾಡ್ತಾರೆ, ಈ ಪಾಪವನ್ನು ಕಡಿಮೆ ಮಾಡ್ತಾರೆ. ಒಟ್ಟಾರೆ ಸಾಧನೆಯ ಆಯುರ್ಮಾನದಲ್ಲಿ ಮಿಶ್ರ ಕರ್ಮಗಳನ್ನೇ ಹೆಚ್ಚು ಮಾಡ್ತಾರೆ ರಾಜಸರು. ರಾಜಸ ತಾಮಸರು ಪಾಪಕರ್ಮಗಳನ್ನೇ ಹೆಚ್ಚು ಮಾಡ್ತಾರೆ, ಪುಣ್ಯಕರ್ಮವನ್ನು ಕಡಿಮೆ ಮಾಡ್ತಾರೆ. ಇದು ಮನುಷ್ಯರಲ್ಲಿ ಹೀಗೆ ವಿಭಾಗ. ಇದಾದ್ಮೇಲೆ ಸಾತ್ವಿಕರಾದ ದೇವತೆಗಳಲ್ಲಿ ಪೃಥಕ್ ಅಪ್ರಸಿದ್ಧಾ ದೇವಾಹ ಸಾತ್ವಿಕ ತಾಮಸಾಹ. ಸಾತ್ವಿಕ ತಾಮಸರು ಅಂತ ದೇವತೆಗಳಿದ್ದಾರೆ, ಅವ್ರ ಹೆಸರೇ ನಾವು ಕೇಳಿರೋದಿಲ್ಲ. 9 ಕೋಟಿ ಜನ ದೇವತೆಗಳಿದ್ದಾರೆ. 9 ಕೋಟ್ಯೋ ಹಿ ದೇವಾನಾಂ ಅಂತ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ. 32 ಕೋಟಿ ದೇವತೆಗಳ ಬಗ್ಗೆ ಸರ್ವಮೂಲದಲ್ಲಿ ಎಲ್ಲಿಯೂ ಸಮರ್ಥನೆ ಇಲ್ಲ ಅನ್ನೋದು ಗೊತ್ತಿರಲಿ.
ಆ ಅಷ್ಟು ಜನ ದೇವತೆಗಳಲ್ಲಿ ಎಲ್ಲರದ್ದು ಹೆಸರು ನಮ್ಗೆ ಗೊತ್ತಿಲ್ಲೇ ಇಲ್ಲ. ಹೆಸರು ಗೊತ್ತಿರುವುದು ಬಹಳ ಕಡಿಮೆ. ಪ್ರತ್ಯೇಕವಾಗಿ ಯಾವ ದೇವತೆಗಳ ಹೆಸರು ಗೊತ್ತಿಲ್ವೋ ಅಂಥವರು ಸಾತ್ವಿಕ ತಾಮಸ ದೇವತೆಗಳು ಅಂತ ಕರೆಸ್ಕೋತಾರೆ. ಇದರ ಮೇಲೆ ಸಾತ್ವಿಕ ರಾಜಸದ ದೇವತೆಗಳು ಅಂತಿದ್ದಾರೆ. ಇವರು ಲೋಕೆ ಖ್ಯಾತಾಹ. ಅವರವರ ಹೆಸರುಗಳು ಒಂದಿಷ್ಟು ಮಟ್ಟಿಗೆ ನಮ್ಗೆ ಗೊತ್ತಿರ್ತವೆ, ಆದರೆ ತತ್ವಾಭಿಮಾನಿಗಳು ಅಲ್ಲ. ಅವರನ್ನ ಸಾತ್ವಿಕ ರಾಜಸ ದೇವತೆಗಳು ಅಂತ ಹೇಳಬೇಕು. ತತ್ವಾಭಿಮಾನಿಗಳಾದ ದೇವತೆಗಳೇನಿದ್ದಾರಲ್ಲ, ಅವ್ರ ಹೆಸರುಗಳು ಗೊತ್ತಿದೆ, ತತ್ವಾಭಿಮಾನಿಗಳಾದ್ರಿಂದ ಶ್ರೇಷ್ಠರೂ ಹೌದು, ಅವರು ಸಾತ್ವಿಕರು. ಈ ಸಾತ್ವಿಕ ದೇವತೆಗಳಲ್ಲೇ ಮತ್ತು ಹೆಚ್ಚಿನವರಿದ್ದಾರೆ. ಗರುಡ, ಶೇಷರುದ್ರರು ಮತ್ತೆ ಅವರ ಪತ್ನಿಯರು, ಇವರು ಸಾತ್ವಿಕರಲ್ಲೇ ಮತ್ತು ಶ್ರೇಷ್ಠರು. ಅವರಿಗಿಂತಲೂ ಅತಿ ಹೆಚ್ಚು ಸಾತ್ವಿಕಳಾದವಳು ಚತುರ್ಮುಖ ಬ್ರಹ್ಮನ ಪತ್ನಿ ಸರಸ್ವತಿ, ಪ್ರಾಣನ ಪತ್ನಿ ಭಾರತಿ. ಇವರಿಬ್ಬರಿಗಿಂತಲೂ ಹೆಚ್ಚು ಸಾತ್ವಿಕರಾದವರು ಬ್ರಹ್ಮವಾಯುಗಳು. ಬ್ರಹ್ಮ ತಗೊಂಡ್ರೆ ವಾಯುವನ್ನು ತಗೊಂಡಂತೆನೆ. ಇದನ್ನೇ ತಾಮಸಾಹ ದೈತ್ಯಾಹ ಪ್ರಧಾನ ದೇವಶತ್ರವಃ ಅಂತ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಹೇಳಿರುವುದು. ಅದನ್ನೇ ವಿಜಯಧ್ವಜರು ಹೇಳಿದ್ದಾರೆ. ಇಲ್ಲಿ ಕೆಲವು ವಿಷಯಗಳನ್ನು ನೋಡುವುದಿದೆ, ಅದನ್ನು ಕ್ರಮವಾಗಿ ಮುಂದಿನ ವಿಮರ್ಶೆಗಳಲ್ಲಿ ಹೇಳ್ತೇನೆ. ಯಾದವಾರ್ಯರ ವ್ಯಾಖ್ಯಾನದಲ್ಲಿ ಸುರ ನೃ ನಾರಕಾಹ ಅಂತ ಭಾಗವತದ ಶ್ಲೋಕ ಇದೆ, ಶಬ್ದ ಇದೆಯಲ್ಲ, ಸುರರು ಅಂದ್ರೆ ಯಾರು? ಅದನ್ನ ಯಾದವಾರ್ಯರು ವ್ಯಾಖ್ಯಾನಕ್ಕೆ ತಗೊಂಡಿದ್ದಾರೆ. ಅಲ್ಲಿರೋದು ಎಲ್ಲವನ್ನೂ ನಾನು ಹೇಳ್ತಿಲ್ಲ, ಅದು ಬೇಕಾಗಿಲ್ಲ. ಕೆಲವು ವಿಜಯಧ್ವಜರ ವ್ಯಾಖ್ಯಾನದಲ್ಲಿ ಮತ್ತು ಯಾದವಾರ್ಯರ ವ್ಯಾಖ್ಯಾನದಲ್ಲಿ ಸಮಾನ ಇರ್ತದೆ. ಸುರ ಶಬ್ದೇನ ಕ್ಷಿತಿಪ ಗಂಧರ್ವ ಋಷಿ ಪಿತರೋಪಿ ಗ್ರಾಹ್ಯಾಹ. ಸುರರು ಅಂದ್ರೆ ದೇವತೆಗಳು ಅಂತ ಮಾತ್ರ ಅರ್ಥ ಅಲ್ಲ. ಕ್ಷಿತಿಪರು ಅಂದ್ರೆ ರಾಜರು, ಗಂಧರ್ವರು, ಋಷಿಗಳು, ಪಿತೃಗಳು, ಇವರೆಲ್ಲರನ್ನು ಕೂಡ ನಾವು ತಗೊಳ್ಬೇಕು ಅಂತ ತಾತ್ಪರ್ಯ. ಮುಂದೆ ನೃ ಅಂದ್ರೆ ಮನುಷ್ಯರು ಅಂತ ಗೊತ್ತಾಗ್ತದೆ, ನಾರಕಾಹ ಅಂದ್ರೆ ಅಸುರರು ಅಂತ ಅರ್ಥ. ಇಲ್ಲಿ ಸುರ ಶಬ್ದದಿಂದ ದೇವತೆಗಳೆಲ್ಲರನ್ನೂ ತಗೊಳ್ಬೇಕು ಅಂತ ಬಂತಲ್ಲ, ಆ ದೇವತೆಗಳು ಅಂದ್ರೆ ಯಾರ್ಯಾರು ಅದನ್ನು ಯಾದವಾರ್ಯರು ಹೇಳಿದ್ದಾರೆ. ನಾನು ಈಗಾಗಲೇ ಹೇಳಿದಂತೆ ದೇವತೆಗಳು, ಋಷಿಗಳು, ಪಿತೃಗಳು, ಚಕ್ರವರ್ತಿಗಳು, ಮನುಷ್ಯರು ಅಂತ 5 ಜನ ಮುಕ್ತಿಯೋಗಿರ್ತಾರಲ್ಲ, ಆ ದೇವತೆಗಳು ಅಂದ್ರೆ ಯಾರು? ದೇವತೆಗಳು ಅಂತ ಒಂದು ವರ್ಗೀಕರಣ, ಅದಾದ್ಮೇಲೆ ಋಷಿಗಳು ಅಂತ ಒಂದು ವರ್ಗೀಕರಣ, ಪಿತೃಗಳು ಅಂತ ಒಂದು ವರ್ಗೀಕರಣ, ಹಾಗೆ ಚಕ್ರವರ್ತಿಗಳು ಅಂತ ಮತ್ತೊಂದು ವರ್ಗೀಕರಣ, ಅದಾದ್ಮೇಲೆ ಬರುವಂತವರು ಮನುಷ್ಯರು. ಈ ಕಕ್ಷಾ ತಾರತಮ್ಯವನ್ನ ನಾವು ಗಮನಿಸಿದ್ರೆ ಸರಿಸುಮಾರು 29ನೇ ಕಕ್ಷಾದವರೆಗೆ ಕೃಷ್ಣನ ಪತ್ನಿಯರು ಆಗಿದ್ರಲ್ಲ 16,108 ಜನ, ಈ ಅಗ್ನಿಯ ಮಕ್ಕಳು, ಅವರೆಲ್ಲ ಮೂಲತಃ ಗಂಡಸರು, ತಪಸ್ಸು ಮಾಡಿ ಸ್ತ್ರೀ ಜನ್ಮವನ್ನು ಪಡೆದಿದ್ರಲ್ಲ. ಅವರೆಲ್ಲರೂ ಅಲ್ಲಿಯವರೆಗೂ ಕೂಡ ದೇವತೆಗಳು ಅಂತಲೇ ಪರಿಗಣಿತರಾಗ್ತಾರೆ. 29ನೇ ಕಕ್ಷೆ. ನೀವೆಲ್ಲರೂ ಕಕ್ಷಾ ತಾರತಮ್ಯ ಪುಸ್ತಕವನ್ನು ಇಟ್ಕೊಂಡು ನೋಡಿದರೆ ಇದು 28 ಅಂತ ಕೆಲವು ಕಡೆ ಇರಬಹುದು, 30 ಅಂತ ಕೆಲವು ಕಡೆ ಇರಬಹುದು. ಸ್ವಲ್ಪ ನಾನು ಬನ್ನಂಜೆ ಗೋವಿಂದಾಚಾರ್ಯರು ಹೇಳಿಕೊಟ್ಟ ಒಂದು ತಾರತಮ್ಯ ಮೀಮಾಂಸಕನುಸಾರವಾಗಿ ಹೇಳ್ತಿದ್ದೇನೆ. ಅದನ್ನು ನಾನು ಮತ್ತೆ ಹೇಳಬೇಕು. ಬನ್ನಂಜೆ ಗೋವಿಂದಾಚಾರ್ಯರು ಹೇಳಿರುವ ಪುಸ್ತಕ ಇಲ್ಲ ಎದುರಿಗಿದೆ. ಅವರು ಹೇಳಿದ ತಾರತಮ್ಯ ಕಕ್ಷಾದಲ್ಲಿ ಬಂದಿರುವ ಎಲ್ಲಾ ವಿಷಯಗಳನ್ನು ನಾನು ಒಪ್ತೇನೆ ಅಂತಿಲ್ಲ. ತಾರತಮ್ಯ ಪ್ರಬಂಧ ಅಂತ ಒಂದು ದೊಡ್ಡ ಗ್ರಂಥವೇ ಇದೆ. ಅದರಲ್ಲೂ ಅನೇಕ ಜನದ ಅಭಿಪ್ರಾಯಗಳನ್ನು, ಅದರಲ್ಲಿ ಪ್ರಾಚೀನ ಟೀಕಾಕಾರರ, ಟಿಪ್ಪಣಿಕಾರರ ಅಭಿಪ್ರಾಯಗಳನ್ನು ಹೇಳಿದ್ದಾರೆ. ಆದ್ದರಿಂದ ಅನೇಕ ಕಡೆ ವಿವಾದ ಇರುವುದು ಸಾಧ್ಯ. 32 ಕಕ್ಷಾಗಳು ಅಂತ ಒಂದು ಕಡೆ, ಗೋವಿಂದಾಚಾರ್ಯ ಹೇಳ್ತಾರೆ 35 ಅಂತ ಹೇಳಿ. ಇನ್ನೊಂದು ಯಾವುದೋ ತಾರತಮ್ಯ ಪ್ರಬಂಧದಲ್ಲಿ ಒಂದು ಲೇಖನ ಇದೆ ಪ್ರಾಚೀನರದು, 65 ಕಕ್ಷಾ ತಾರತಮ್ಯಗಳನ್ನು ಹೇಳಿದ್ದಾರೆ. ವರ್ಗೀಕರಣ ಬೇರೆ ಬೇರೆ ರೀತಿಯಿಂದ ಮಾಡ್ತಾರೆ. ಅದೇನೇ ಇರಲಿ, ಕೃಷ್ಣನ ಪತ್ನಿಯರವರೆಗೆ ಎಲ್ಲರೂ ಕೂಡ ದೇವತೆಗಳು ಅಂತಲೇ ಪರಿಗಣಿತರಾಗ್ತಾರೆ. ಇದಾದ್ಮೇಲೆ ಋಷಿಗಳು ಅಂತ ಯಾರು ಬರ್ತಾರಲ್ಲ, ಶತಕೋಟಿ ಋಷಿಗಳು, ಇವರನ್ನ ಋಷಿಗಳು ಅಂತ ಪರಿಗಣಿಸಬೇಕು. ಋಷಿಗಳು ಅಂದ್ರೆ ಇವರು 100 ಕಡಿಮೆ 100 ಕೋಟಿ ಋಷಿಗಳು, 99,99,99,99,900 ಋಷಿಗಳು ಇದ್ದಾರೆ.
ಇವರೆಲ್ಲ ಋಷಿಗಳು ಅಂತ ಪರಿಗಣಿತ ಆಗ್ತಾರೆ. ಇದಾದ್ಮೇಲೆ 31ನೇ ಕಕ್ಷಾದಲ್ಲಿ, 29ನೇ ಕಕ್ಷಾದವರೆಗೆ ದೇವತೆಗಳು, 30ನೇ ಕಕ್ಷಾದಲ್ಲಿ ಋಷಿಗಳು, 31ನೇ ಕಕ್ಷಾದಲ್ಲಿ ಚಿರಪಿತೃಗಳಿದ್ದಾರೆ. ಈ ಯಮ, ಸೋಮ, ಕವ್ಯವಾಹನ ಮೊದಲಾದ 3 ಜನ ಪಿತೃಗಳು, ಅವರೆಲ್ಲ ಅದ್ರ ಬಗ್ಗೆ ಹಿಂದೆ ಬಂದಿದೆ. ಮತ್ತೆ 19ನೇ ಕಕ್ಷಾದಲ್ಲಿ ಸಪ್ತ ಪಿತೃಪತಿಗಳು ಅಂತಿದ್ದಾರೆ. ಅವರ ಆ ಸಪ್ತ ಪಿತೃಪತಿಗಳ ಸಂತಾನರಾದವರನ್ನ ಚಿರಪಿತೃಗಳನ್ನ ಪಿತೃಗಳು ಅಂತ ಹೇಳುವರು. ಇದಾದ್ಮೇಲೆ 33ನೇ ಕಕ್ಷಾದಲ್ಲಿ ಗಂಧರ್ವರಿದ್ದಾರೆ, ಕೆಲವರು ಗಂಧರ್ವರಿದ್ದಾರೆ. 33ನೇ ಕಕ್ಷಾದಲ್ಲಿ ಮನುಷ್ಯ ಗಂಧರ್ವರಿದ್ದಾರೆ. ಇದೆಲ್ಲ ಗೋವಿಂದಾಚಾರ್ಯ ಹೇಳಿದ ಪ್ರಕಾರ. 34ನೇ ಕಕ್ಷಾದಲ್ಲಿ ಚಕ್ರವರ್ತಿಗಳಿದ್ದಾರೆ. ದೇವ, ಋಷಿ, ಪಿತೃ, ಅದಾದ್ಮೇಲೆ ಚಕ್ರವರ್ತಿಗಳು 34ನೇ ಕಕ್ಷಾದಲ್ಲಿ, ನರಾಹ ಅಂದ್ರೆ 35ನೇ ಕಕ್ಷಾದಲ್ಲಿ ಅವರು ಬಂದಿರ್ತಾರೆ. ಇಲ್ಲಿ ದೇವತೆಗಳೊಂದು 29ನೇ ಕಕ್ಷಾದವರೆಗೆ ಬರ್ತಾರೆ ಅಂತ ಹೇಳಿದ್ನಲ್ಲ, ಅಲ್ಲಿಯೇ ಈ ಹಿಂದೆ ವಸಿಷ್ಠ ವಿಶ್ವಾಮಿತ್ರರ ಬಗ್ಗೆ ನಾವು ನೋಡಿರ್ತೇವೆ. ಅವರು ಋಷಿಗಳು ಅಂತ ನಾವು ತಿಳ್ಕೊಂಡಿದ್ದೇವೆ. ಆದರೆ ಅವರೆಲ್ಲ ದೇವತೆಗಳ ವರ್ಗೀಕರಣ ದೃಷ್ಟಿಯಿಂದ ದೇವತೆಗಳವರು. ಮರೀಚಿ, ಅತ್ರಿ, ಅಂಗಿರಸ್, ಪುಲಸ್ತ್ಯ, ಪುಲಹ, ಕ್ರತು ಇವರೆಲ್ಲ. ಇವ್ರಿಗಿಂತ ಮೇಲಿರುವ ನಾರದನು ಕೂಡ ಒಬ್ಬ ಋಷಿಯೇ, ಋಷಿ. ಆದ್ರೆ ವರ್ಗೀಕರಣ ದೃಷ್ಟಿಯಿಂದ ಆತ ದೇವತೆ. ಮತ್ತೆ ಚವನ, ಶುಕ್ರ, ಉಚಥ್ಯ, ಸನಕ, ಸನಂದನ, ಸನಾತನ, ಹೀಗೆ ಅನೇಕ ಜನ ಇದ್ದಾರೆ. ಇವರು ಕೂಡ 19ನೇ ಕಕ್ಷಾದಲ್ಲಿ ಬರ್ತಾರೆ. ಆದ್ರಿಂದ ಋಷಿಗಳು ಅಂತ ನಾವು ಇವ್ರನ್ನ ಅಂದ್ರೂ ಇವರೆಲ್ಲ ದೇವತೆಗಳು ಅಂತಲೇ ಪರಿಗಣಿತರು. ಇದನ್ನು ಗಮನಿಸಬೇಕು. ಋಷಿಗಳು ಅಂತ ಹೇಳುವುದು ಬೇರೆ ದೃಷ್ಟಿಯಿಂದ, ದೇವತೆಗಳ ಕೆಲವು ಕಾರ್ಯಗಳನ್ನು ಅವರು ಮಾಡ್ತಿರೋದಿಲ್ಲ. ಆದರೆ ವರ್ಗೀಕರಣ ದೃಷ್ಟಿಯಿಂದ ಇವರೆಲ್ಲ ದೇವತೆಗಳೇ. ಇದಾದ್ಮೇಲೆ ಋಷಿಗಳು ಅಂತ ಬರ್ತಾರೆ. ಆದರೆ 100 ಕೋಟಿ ದೇವತೆ ಋಷಿಗಳು, ಇವರನ್ನ ಋಷಿಗಳು ಅಂತ ಹೇಳೋದು. ವರ್ಗೀಕರಣ ದೃಷ್ಟಿಯಿಂದ ಇವರು ಋಷಿಗಳು. ಇನ್ನು ಇದಾದ್ಮೇಲೆ ಪಿತೃದೇವತೆಗಳು ಅಂತ ಬಂದಿದ್ದಾರೆ. ಪಿತೃದೇವತೆಗಳು ಅಂತ ಚಿರಪಿತೃಗಳನ್ನು ಹೇಳೋದು ನಾವು. ಹಾಗೆ ನೋಡಿದ್ರೆ ಇನ್ನೂ 10 ಜನ ಪಿತೃಗಳಿದ್ದಾರೆ. 18ನೇ ಕಕ್ಷಾದಲ್ಲಿ ಯಮ ಮತ್ತು ಸೋಮ, ಚಂದ್ರ, ಕವ್ಯವಾಹನ ಅಂತ ಅಗ್ನಿ, ಇವರೆಲ್ಲ ಇದ್ದಾರೆ. ನಾನು ಅದನ್ನು ಹೇಳುವಾಗ ಸ್ವಲ್ಪ ವ್ಯತ್ಯಾಸ ಮಾಡಿದ್ರೆ ಅದನ್ನು ನೀವು ಗಮನಿಸಬೇಕು. 12ನೇ ಕಕ್ಷಾದಲ್ಲಿ ಯಮ ಇದ್ದಾನೆ, ಚಂದ್ರ ಇದ್ದಾನೆ. ಅವರು ಇಬ್ಬರು ಪಿತೃಪತಿಗಳೇ. 18ನೇ ಕಕ್ಷಾದಲ್ಲಿ ಕವ್ಯವಾಹನ ಎಂಬ ಅಗ್ನಿ ಇದ್ದಾನೆ, ಅವನು ಒಬ್ಬ ಪಿತೃಪತಿಯೇ. 19ನೇ ಕಕ್ಷಾದಲ್ಲಿ 7 ಜನ ಪಿತೃಪತಿಗಳಿದ್ದಾರೆ. ಹೀಗೆ ಒಟ್ಟು 10 ಜನ ಅವರು ಪಿತೃಪತಿಗಳಾಗ್ತಾರೆ. ಇವರ್ಯಾರನ್ನು ಪಿತೃಗಳು ಅಂತ ಪರಿಗಣನೆ ಮಾಡಿರುವುದು ಅಲ್ಲ. ಇಲ್ಲಿ ಪಿತೃನ್ನು ವರ್ಗೀಕರಣದಲ್ಲಿ ಬಂದಿರುವುದು ಈ ಚಿರಪಿತೃಗಳು ಮಾತ್ರ. ಆದ್ರಿಂದ ಯಮ, ಸೋಮ, ಕವಿವಾಹನ, 7 ಜನ ಪಿತೃಪತಿಗಳು, ಇವರೆಲ್ಲ ದೇವತೆಗಳು. ಇದನ್ನು ನಾವು ತಿಳ್ಕೊಂಡಿರ್ಬೇಕಷ್ಟೆ. ಈ ಕವಿವಾಹನ ಎಂಬ ಅಗ್ನಿಯ ಬಗ್ಗೆ ಅವನು ಯಾವ ಕಕ್ಷಾದಲ್ಲಿ ಸೇರ್ತಾನೆ ಅನ್ನುವುದೆಲ್ಲ ತಾರತಮ್ಯದ ಒಂದು ಕದನದಲ್ಲಿ ಚರ್ಚೆಯ ದೊಡ್ಡ ಒಂದು ಕದನ ಇದೆ. ಅದರಲ್ಲೆಲ್ಲ ತುಂಬಾ ವ್ಯತ್ಯಾಸಗಳಿವೆ. ಪ್ರಾಯ ಆ ಭಿನ್ನಾಭಿಪ್ರಾಯಗಳನ್ನು ನಾವು ಬಗೆಹರಿಸಿಕೊಳ್ಳಿಕ್ಕೆ ಆಗೋದಿಲ್ಲ. ಹರಿಕಥಾಮೃತಸಾರದಲ್ಲೂ ಕೂಡ ಅನೇಕ ವಿಷಯಗಳ ಬಗ್ಗೆ ದಾಸರು ಬೆಳಕು ಚೆಲ್ಲಿದ್ದಾರೆ. ಅಲ್ಲಿರುವ ವಿಷಯಗಳನ್ನ ಇನ್ನು ಕೆಲವರು ಪ್ರಾಚೀನ ಟಿಪ್ಪಣಿಕಾರರು ಒಪ್ತಾರೆ, ಕೆಲವನ್ನು ಒಪ್ಪಲಿಲ್ಲ ಅನ್ನೋದು ನಮಗೆ ಗೊತ್ತಿರಬೇಕಷ್ಟೆ. ದೇವ, ಋಷಿ, ಪಿತೃ, ಆದ್ಮೇಲೆ ಚಕ್ರವರ್ತಿಗಳು. ಚಕ್ರವರ್ತಿಗಳು ಅಂದ್ರೆ ರಾಜರು ಅಂತ ಅರ್ಥ. ಇವರಲ್ಲದೇನೆ ಕೆಲವರು ರಾಜರು 19ನೇ ಕಕ್ಷಾದಲ್ಲಿ ಇದ್ದಾರೆ. ಪೃಥು, ಕಾರ್ತವೀರ್ಯ, ಶಶಬಿಂದು, ಪ್ರಿಯವೃತ, ಉತ್ಥಾನಪಾದ, ಮಾಂಧಾತ, ಹರಿಶ್ಚಂದ್ರ, ಪ್ರಹ್ಲಾದ ಮೊದಲಾದವರಿದ್ದಾರೆ. ಅವರು ರಾಜರಾಗೇ ಇದ್ದವರು. ಆದ್ರೆ ಅವ್ರನ್ನ ರಾಜರು ಅಂತ ಇಲ್ಲಿ ಪರಿಗಣನೆ ಮಾಡಲಿಲ್ಲ. ರಾಜರು ಅಂದ್ರೆ 34ನೇ ಕಕ್ಷಾದಲ್ಲಿ ಬರುವಂತವರು ಮನುಷ್ಯೋತ್ತಮರಿಗಿಂತ ಹೆಚ್ಚಿನವರಷ್ಟೇ. ಹೀಗೆ ಅದನ್ನು ತಿಳ್ಕೊಳ್ಬೇಕು. ಆದ್ರಿಂದ ಹರಿಶ್ಚಂದ್ರ, ಪ್ರಹ್ಲಾದ ಮೊದಲಾದವರೆಲ್ಲ ದೇವತೆಗಳು ಅಂತಾನೆ ಪರಿಗಣಿತರು. ರಾಜರು, ಚಕ್ರವರ್ತಿಗಳು ಅಂದ್ರೆ 34ನೇ ಕಕ್ಷಾದಲ್ಲಿ. ನೀವು ಕೆಲವು ನೋಡ್ತಿರುವ ಬೇರೆ ಬೇರೆ ಗ್ರಂಥಗಳಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಇರಬಹುದು. ತತ್ವ ಸಂಖ್ಯಾನದಲ್ಲಿ ಆಚಾರ್ಯ ಹೇಳಿರುವುದು ದೇವರ್ಷಿ ಪಿತೃಪಾಹ ನರಾಹ ಇತಿ ಮುಕ್ತಾಸ್ತು ಪಂಚಧ. ಮುಕ್ತಿಗೆ ಹೋಗುವ ಯೋಗ್ಯತೆ ಇದ್ದವರು ಮತ್ತು ಮುಕ್ತಿಗೆ ಹೋಗುವವರು 5 ಜನ
ಈ ಥರದವ್ರು ಇರ್ತಾರೆ. ಆ ವರ್ಗೀಕರಣದ ಕುರಿತಾಗಿ ನಾವೀಗ ನೋಡಿದ್ದು. 19ನೇ ಕಕ್ಷಾದಲ್ಲಿ ಕೂಡ ರಾಜರಿದ್ದಾರೆ, ಅದರೆಲ್ಲ ಅವರ ವರ್ಗೀಕರಣ ದೃಷ್ಟಿಯಿಂದ ದೇವತೆಗಳೇ. ಋಷಿಗಳು ಮೇಲೆ ಇದ್ದಾರೆ, ವರ್ಗೀಕರಣ ದೃಷ್ಟಿಯಿಂದ ಅವರೆಲ್ಲ ದೇವತೆಗಳೇ. ಇಲ್ಲಿ ನಾವು ನೋಡ್ತಿರುವುದು 29ನೇ ಕಕ್ಷಾದವರೆಗೆ ದೇವತೆಗಳು, ತತ್ವಸಂಖ್ಯಾನಕ್ಕನುಸಾರವಾಗಿ ಇವೆಲ್ಲ. ಅದಾದ್ಮೇಲೆ ಶತವನ ಶತಕೋಟಿ ಋಷಿಗಳು, ಅದಾದ್ಮೇಲೆ ಚಿರಪಿತೃಗಳು, ಅದಾದ್ಮೇಲೆ ಚಕ್ರವರ್ತಿಗಳು, ಅದಾದ್ಮೇಲೆ ಮನುಷ್ಯೋತ್ತಮರು. ಹೀಗೆ ಅದನ್ನ ಪರಿಗಣನೆ ಮಾಡಬೇಕು. ಇದೇ ದೃಷ್ಟಿಯಿಂದ ಯಾದವಾರ್ಯರು ದೇವತೆಗಳು ಅಂದ್ರೆ ಬರೇ ದೇವತೆಗಳು ಅಂತ ಅರ್ಥ ಅಲ್ಲ, ಮುಕ್ತಿಯೋಗ್ಯರಾದ ಆ ಎಷ್ಟೆಲ್ಲ ಜನ ಇದ್ದಾರಲ್ಲ ಅವರೆಲ್ಲ ದೇವತೆಗಳೇ. ಇದನ್ನು ಗಮನಿಸಿ, ಮುಕ್ತಿಯೋಗ್ಯರಾದವರು ಮತ್ತು ಮುಕ್ತಿಗೆ ಹೋಗಿ ತಲುಪುವವರು ಒಟ್ಟು 5 ಜನ ಇದ್ದಾರಲ್ಲ, ದೇವ, ಋಷಿ, ಪಿತೃ ಮತ್ತು ಚಕ್ರವರ್ತಿಗಳು, ಮನುಷ್ಯರು ಅಂತ. ಅದರಲ್ಲಿ ಮನುಷ್ಯರೊಬ್ಬರನ್ನು ಬಿಟ್ರೆ ದೇವತೆಗಳು, ಋಷಿಗಳು, ಪಿತೃಗಳು, ಚಕ್ರವರ್ತಿಗಳು ಈ 4 ಕೂಡ ದೇವತೆಗಳು ಅಂತಲೇ ಪರಿಗಣಿತರಾಗ್ತಾರೆ ಮುಕ್ತಿಯೋಗ್ಯರು ಎಂಬ ಅರ್ಥದಲ್ಲಿ. ಒಂದೊಂದು ಶಬ್ದ ಪ್ರಯೋಗ ಮಾಡುವಾಗಲೂ ಅದನ್ನ ಆಲಿಸುವಾಗ ನಾವು ಬಹಳ ಎಚ್ಚರಿಕೆಯಿಂದಿರಬೇಕು. ತತ್ವಸಂಖ್ಯಾನ ಓದುವಾಗ ದೇವತೆಗಳು ಅಂದ್ರೆ ಬೇರೆ, ಋಷಿಗಳು ಅಂದ್ರೆ ಬೇರೆ, ಪಿತೃಗಳು ಬೇರೆ, ಚಕ್ರವರ್ತಿಗಳು ಬೇರೆ, ಮನುಷ್ಯರು ಬೇರೆ. ಇಲ್ಲಿ ಭಾಗವತ ಹೇಳುವಾಗ ದೇವತೆಗಳು ಸಾತ್ವಿಕರು ಅಂತಂದ್ರೆ ಇವರು ದೇವತೆಗಳು, ಋಷಿಗಳು, ಪಿತೃಗಳು, ಚಕ್ರವರ್ತಿಗಳು 4 ಸೇರಿಯೇ ಇಲ್ಲಿ ದೇವ ಎಂಬ ಶಬ್ದದಿಂದ ಗ್ರಾಹ್ಯರು. ಹಾಗ ಆ ದೃಷ್ಟಿಯಿಂದ ಅದಕ್ಕೆ ಗೊಂದಲ ಮಾಡ್ಕೋಬಾರದು. ನೃ ಅಂದ್ರೆ ರಾಜಸರು, ಅದ್ರ ಬಗ್ಗೆ ಏನು ವಿವಾದ ಇರೋದಿಲ್ಲ. ನಾರಕಾಹ ಅಸುರಾಹ, ನಾರಕರು ಅಂದ್ರೆ ಅಸುರರು ಅಂತ ಅರ್ಥ. ಹಾಗಾದ್ರೆ ಸಾತ್ವಿಕರು ಅಂದ್ರೆ ಯಾರು? ಬ್ರಹ್ಮಾದಯ ಕ್ಷಿತಿಪಾಂತಾಹ, ಚತುರ್ಮುಖ ಬ್ರಹ್ಮನಿಂದ ಆರಂಭಿಸಿ ರಾಜರವರೆಗೆ ಇವರೆಲ್ಲ ಸಾತ್ವಿಕರು. ಸಾತ್ವಿಕ ಅನ್ನೋ ವರ್ಗೀಕರಣದಲ್ಲಿ ಬರ್ತಾರೆ. ರಾಜಸರು ಅಂತಂದ್ರೆ ನೃ ಶಬ್ದವಾಚ್ಯ ಮನುಷ್ಯ, ನೃ ಅಂದ್ರು ನರ ಅಂದ್ರು ಮನುಷ್ಯರು ಅಂದ್ರು ಒಂದೇ. ಇವರೆಲ್ಲ ರಾಜಸರು ಅಂತ ಪರಿಗಣಿತರಾಗ್ತಾರೆ. ತಾಮಸರು ಅಂದ್ರೆ ಯಾರು? ಅಸುರರು. ಇತಿ ವಿವೇಕ ಅಂತಾರೆ ಯಾದವಾರ್ಯರು. ಇವರಲ್ಲಿ ಮತ್ತೆ ಅವಾಂತರ ವಿಭಾಗ ಇದೆ ಅಂತ ಭಾಗವತ ತಾತ್ಪರ್ಯ ಹೇಳ್ತದೆ. ತತ್ರಾಪೇಕೈಕಶೋ ರಾಜನ್ ಅಂತ ಭಾಗವತವೇ ಅದನ್ನು ಹೇಳಿದೆ. ಒಂದೊಂದು ಸಾತ್ವಿಕ, ರಾಜಸ, ತಾಮಸ ಅನ್ನುವ ಒಂದೊಂದು ಗತಿಯೂ ಕೂಡ ಮತ್ತೆ 3 ವಿಭಾಗ ವಿಭಕ್ತ ಆಗಿದೆ. ಒಟ್ಟು 9 ವಿಭಾಗ ಅಂತ ಅದು ಹೇಳಿದೆ. ಅಲ್ಲಿ ಮುಂದೆ ಯಾದವಾರ್ಯರು ಹೇಳ್ತಾರೆ ಸಾತ್ವಿಕಾಹ ತ್ರಿವಿಧಾಹ. ಹೇಗೆ ಅಂದ್ರೆ ಸಾತ್ವಿಕ ಸಾತ್ವಿಕರು, ಸಾತ್ವಿಕ ರಾಜಸರು, ಸಾತ್ವಿಕ ತಾಮಸರು ಅಂತ. ರಾಜಸರು ಕೂಡ ರಾಜಕ ಸಾತ್ವಿಕರು ಹೀಗೆಲ್ಲ ವಿಭಾಗ ಇದೆ. ತಾಮಸರ ಬಗ್ಗೆನೂ ವಿಭಾಗ ತೋರಿಸ್ತಾರೆ. ಅದನ್ನ ನಾವೀಗ ಭಾಗವತ ತಾತ್ಪರ್ಯಕ್ಕೆ ಅನುಗುಣವಾಗಿ ನೋಡಬೇಕು. ತಾಮಸಾಹ ದೈತ್ಯಾಹ ಪ್ರಧಾನಾಹ ದೇವಶತ್ರವಃ, ಭಾಗವತ ತಾತ್ಪರ್ಯ. ದೇವಶತ್ರುಗಳಾದ ಪ್ರಧಾನರಾದ ದೈತ್ಯರಿದ್ದಾರಲ್ಲ ಅವರನ್ನೇ ತಾಮಸರು ಅಂತ ಅನ್ಬೇಕು. ಕಲಿ ಮೊದಲಾದವರು ಅದನ್ನೇ ಇಟ್ಕೊಂಡಿರೋದು. ಅಲ್ಲಿ ದೈತ್ಯರು ಅಂದ್ರೆ ದ್ವಿತೀಯ ಮಕ್ಕಳು ಅಂತ ಅರ್ಥ ಅಲ್ಲ. ಹಾಗೆ ನೋಡಿದ್ರೆ ದ್ವಿತೀಯ ಮಕ್ಕಳು ಕಶ್ಯಪ ಮತ್ತು ದ್ವಿತೀಯ ಮಕ್ಕಳು ಹಿರಣ್ಯಾಕ್ಷ, ಹಿರಣ್ಯಕಶ್ಯಪ ಮಾತ್ರ ಆಗ್ತಾರೆ. ಹಾಗಾದ್ರೆ ಇಲ್ಲಿ ದೈತ್ಯರು ಅಂದ್ರೆ ದುಷ್ಟ ಸ್ವಭಾವ ಇದ್ದವರು ಎಲ್ಲರೂ ಕೂಡ, ಧನುವಿನ ಮಕ್ಕಳಿರಬಹುದು, ದ್ವಿತೀಯ ಮಕ್ಕಳಿರಬಹುದು, ಅವರೆಲ್ಲರೂ ಹೀಗೆ ದೈತ್ಯರು ಅಂತಲೇ ಪರಿಗಣಿತರಾಗ್ತಾರೆ. ಮುಂದೆ ತಾಮಸಾಹ ರಾಜಸಾಹ ಯಾರದು ಅಂದ್ರೆ ತೇಷಾಂ ಅನುಗಾಹ, ಆ ಪ್ರಧಾನ ದೈತ್ಯರ ಆಳುಕಾಳುಗಳು, ಅವರ ಹಿಂಬಾಲಕರು ಮುಖ್ಯವಾಗಿ ಅನುಗಾಹ ಅಂದ್ರೆ ಅಂತ ಅವರನ್ನ ಪರಿಗಣನೆ ಮಾಡಬೇಕು. ಅವರೇ ತಾಮಸ ರಾಜಸರು. ಮುಂದೆ ತೇಷು ಸಾತ್ವಿಕಾಹ ಅನಾಖ್ಯಾತಾಸುರಾಹ, ಅಪ್ರಸಿದ್ಧರಾದ ಅಸುರರಿರ್ತಾರ ಅವರೆಲ್ಲ ತಾಮಸರಲ್ಲಿ ಸಾತ್ವಿಕರು ಅಂತ ಹೀಗೆ ಪರಿಗಣಿತರಾಗ್ತಾರೆ. ಮುಂದೆ ದುಷ್ಟಚಾರಿಣ ಮಾನುಷಾಹ, ತಾತ್ಪರ್ಯದ ಶ್ಲೋಕದಲ್ಲಿ ಮಾನುಷಾಹ ದುಷ್ಟಚಾರಿಣ, ದುಷ್ಟ ಕಾರ್ಯಗಳನ್ನು ಮಾಡುವಂತಹ ಮನುಷ್ಯರೇನಿದ್ದಾರೆ ಅವರನ್ನ ರಾಜಸ ತಾಮಸರು ಅಂತ ಅನ್ಬೇಕು. ಮಧ್ಯಾಹ ರಾಜಸಾಹ, ಮನುಷ್ಯ ಮಧ್ಯರೇನಿದ್ದಾರೆ ಅವ್ರನ್ನ ರಾಜಸರು ಅನ್ಬೇಕು. ಮನುಷ್ಯೋತ್ತಮರು ರಾಜಸರಲ್ಲಿ ಸಾತ್ವಿಕರು. ದೇವ ಪೃಥಕ್ ಅನಾಖ್ಯಾತ, ಪ್ರತ್ಯೇಕ ಪರಿಗಣನೆ ಇಲ್ಲದೇ ಇದ್ದವರು. ಭಾಗವತ ತಾತ್ಪರ್ಯದ ಶ್ಲೋಕ ವಿಜಯಧ್ವಜರು ಅದರ ಸಾರಾಂಶ ಹೇಳಿದ್ದಾರೆ. ಭಾಗವತ ತಾತ್ಪರ್ಯದ ಪ್ರತಿ ಶ್ಲೋಕದ ಅರ್ಥ ಹೇಳಲಿಲ್ಲ. ಇವರೆಲ್ಲರೂ ಪ್ರತ್ಯೇಕವಾಗಿ ಪರಿಗಣಿತರಾಗಿಲ್ಲ. ಒಬ್ಬೊಬ್ಬರ ಹೆಸರು ಗೊತ್ತಿರೋದಿಲ್ಲ. ಆದರೆ ಈ
ಚಕ್ರವರ್ತಿಗಳಿಂದ ಆರಂಭಿಸಿ, ಚಕ್ರವರ್ತಿಗಳು, ಚಿರಪಿತೃಗಳು, ಇವರಿಬ್ಬರನ್ನ ದೇವರು ಅಂತ ಹೇಳಬೇಕು. ಇದನ್ನು ಸರಿಯಾಗಿ ಗಮನಿಸಬೇಕು. ಭಾಗವತದಲ್ಲಿ ಸುರ ಅಂತ ಶಬ್ದ ಬಂದಿದೆ. ಆ ಸುರ ಎಂಬ ಶಬ್ದಕ್ಕೆ ಚಕ್ರವರ್ತಿಗಳು, ಗಂಧರ್ವರು, ಋಷಿಗಳು, ಪಿತೃಗಳು, ಹೀಗೆ ಮುಕ್ತಿಯೋಗ್ಯರಾದ ಮನುಷ್ಯರನ್ನು ಬಿಟ್ಟು ಉಳಿದ ಎಲ್ಲರೂ, ರಾಜರು, ಚಿರಪಿತೃಗಳು, ಋಷಿಗಳು, ದೇವತೆಗಳು ಎಲ್ಲರನ್ನೂ ಕೂಡ ಸುರ ಎಂಬ ಶಬ್ದದಿಂದ ಇಟ್ಕೋಬೇಕು ಅಂತ ಹೇಳಿದ್ದಾರೆ. ಭಾಗವತದ ಸುರ ಎಂಬ ಶಬ್ದಕ್ಕೆ ಆ ಅರ್ಥ. ಭಾಗವತ ತಾತ್ಪರ್ಯದಲ್ಲಿ ದೇವಾಃ ಪೃಥಗನಾಖ್ಯಾತ ಅನ್ನೋ ದೇವ ಎಂಬ ಅಂದರೆ ರಾಜರಿಂದ ಆರಂಭಿಸಿ ಚಿರಪಿತೃಗಳವರೆಗೆ ಉತ್ತಮ ಜೀವರು ಅಂತ ಅದರ ಅರ್ಥ. ಹೀಗೆ ದೇವ ಎಂಬ ಶಬ್ದವು ಸುರ ಶಬ್ದವು ಪರ್ಯಾಯ ಇರಬಹುದು. ಭಾಗವತದ ಸುರ ಎಂಬ ಶಬ್ದಕ್ಕೆ ನಾವು ತಿಳ್ಕೊಳ್ಬೇಕಾದ ಅರ್ಥ ಬೇರೆ, ಭಾಗವತ ತಾತ್ಪರ್ಯದ ದೇವ ಎಂಬ ಶಬ್ದಕ್ಕೆ ತಿಳ್ಕೊಳ್ಬೇಕಾದ ಅರ್ಥ ಬೇರೆ. ಭಾಗವತದ ಸುರ ಎಂಬ ಶಬ್ದ ಎಲ್ಲ ದೇವತೆಗಳನ್ನು ಒಟ್ಟಿಗೆ ಹೇಳುವಂಥದ್ದು. ಭಾಗವತ ತಾತ್ಪರ್ಯದ ದೇವ ಎಂಬ ಶಬ್ದ ದೇವತೆಗಳಲ್ಲೇ ಮತ್ತೆ ವರ್ಗೀಕರಣವನ್ನು ಹೇಳುವಂಥ. ಆದ್ದರಿಂದ ಹೀಗೆ ಬೇರೆ ಬೇರೆ ಅರ್ಥ ಬರೆದಿದ್ದಾರೆ ಯಾದವಾರ್ಯರು. ಅತಾತ್ವಿಕಾಃ ತಥಾ ಆಖ್ಯಾತಾಃ ಸ್ಮೃತಾಃ ರಾಜಸ ತಾಮಸಾಃ. ಸಾತ್ವಿಕ ತಾಮಸರು ಅಂದರೆ ಅನಾಖ್ಯಾತ ದೇವತೆಗಳು, ಆದರೆ ಸಾತ್ವಿಕ ರಾಜಸರು ಅಂದರೆ ಆಖ್ಯಾತ ದೇವತೆಗಳು. ದೇವತ್ವೇನ ಖ್ಯಾತಾಃ, ಅಲ್ಲಲ್ಲಿ ಅವರದ್ದು ಪರಿಗಣನೆ ಬಂದಿರ್ತದೆ, ದೇವತೆಗಳು ಪರಿಗಣನೆ ಬಂದಿರ್ತದೆ ಅವರು ಹಾಗೆ. ಆದರೆ ತತ್ವಾಭಿಮಾನಿಗಳಲ್ಲ. ಅವರು ತತ್ವಾಭಿಮಾನಿಗಳು ಅಲ್ಲದೆ ಹೋದರೂ ಕೂಡ ದೇವತ್ವೇನ ಖ್ಯಾತರಾದವರು ಅಂತ ಅದರ ತಾತ್ಪರ್ಯ. ಪ್ರಸಿದ್ಧರು ಅಂತ ಅದನ್ನೇ ಪುರಾಣಿಕಾಚಾರ್ಯ ಅನುವಾದ ಮಾಡಿರೋದು. ಪ್ರಸಿದ್ಧರು ಆದರೆ ತತ್ವಾಭಿಮಾನಿಗಳು ಅಲ್ಲ ಅಂತ. ಮೊದಲನೆಯವರಂತೂ ಅಪ್ರಸಿದ್ಧರೇ. ಹೀಗಿದು ಅಪ್ರಸಿದ್ಧರು ಸಾತ್ವಿಕ ತಾಮಸರು, ಪ್ರಸಿದ್ಧರು ಸಾತ್ವಿಕ ರಾಜಸರು, ಇಬ್ಬರೂ ತತ್ವಾಭಿಮಾನಿಗಳಲ್ಲ. ಈ ಪ್ರಸಿದ್ಧರಾದ ತತ್ವಾಭಿಮಾನಿಗಳು ಅಲ್ಲದೇ ಇದ್ದವರು ಯಾರು ಅಂದ್ರೆ ಆಜಾನದ ದೇವತೆಗಳು ಮತ್ತು ಕರ್ಮ ದೇವತೆಗಳು ಅಂತ ಹೇಳ್ತಾರೆ ಯಾದವಾರ್ಯರು. ಆದ್ದರಿಂದ ಯಾದವಾರ್ಯರು ಹೇಳಿದಂತೆ ಈ ಸಾತ್ವಿಕ ರಾಜಸರು ಅಂದರೆ ಚಕ್ರವರ್ತಿಗಳಿಂದ ಆರಂಭಿಸಿ ಚಿರಪಿತೃಗಳವರೆಗೆ. ನಾನು ಸ್ವಲ್ಪ ಹೇಳುವಾಗ ವ್ಯತ್ಯಾಸ ಮಾಡಿದ್ರೆ ಗಮನಿಸಬೇಕು. ಸಾತ್ವಿಕ ತಾಮಸ ಎಂಬ ಜಾಗದಲ್ಲಿ ಸಾತ್ವಿಕ ರಾಜಸ, ಸಾತ್ವಿಕ ರಾಜಸ ಎಂಬ ಜಾಗದಲ್ಲಿ ಸಾತ್ವಿಕ ತಾಮಸ ಅಂತ ಏನಾದರೂ ಹೇಳಿದರೆ ಅದನ್ನ ನೀವು ಮನ್ನಿಸಬೇಕು. ಅನೇಕ ಪುಸ್ತಕಗಳನ್ನು ಮುಂದೆ ಇಟ್ಕೊಂಡು ಹೇಳ್ತಿರ್ತೇನೆ. ನಮ್ಮ ಚಂಚಲವಾದ ಅಲ್ಪವಾದ ಬುದ್ಧಿಗೆ ಕೆಲವು ಬಾರಿ ಪ್ರಮಾದದಿಂದ ಇಂಥ ಶಬ್ದಗಳು ಹೊರಡ್ತಿರಬಹುದು. ದೇವತೆಗಳು ಅಂದರೆ ಚಕ್ರವರ್ತಿಗಳಿಂದ ಆರಂಭಿಸಿ ಚಿರಪಿತೃಗಳವರೆಗೆ ಇವರು ಸಾತ್ವಿಕ ತಾಮಸರು. ಇವರ ಮೇಲೆ ಬರುವಂಥವರು ಪ್ರಸಿದ್ಧರಾದ ದೇವತೆಗಳು, ತತ್ವಾಭಿಮಾನಿಗಳಲ್ಲ. ಹಿಂದಿನವರು ಅಪ್ರಸಿದ್ಧರೇ, ತತ್ವಾಭಿಮಾನಿಗಳೂ ಅಲ್ಲ. ಚಕ್ರವರ್ತಿಗಳಿಂದ ಆರಂಭಿಸಿ ಚಿರಪಿತೃಗಳವರೆಗೆ ಸಾತ್ವಿಕ ತಾಮಸರು. ಅದರ ಮುಂದಿನವರು ಅಂದರೆ ಮೇಲಿನವರು ತತ್ವಾಭಿಮಾನಿಗಳಲ್ಲ, ಅದರ ಪ್ರಸಿದ್ಧರು. ಅವರು ಸಾತ್ವಿಕ ರಾಜಸರು ಅಂತ ಕರೆಸ್ಕೋತಾರೆ. ಅವರೇ ಆಜಾನದ ದೇವತೆಗಳು ಮತ್ತು ಕರ್ಮದೇವತೆಗಳು. ಕರ್ಮದೇವತೆಗಳವರೆಗೂ ಅವರ ವ್ಯಾಪ್ತಿ ಇದೆ. ಆದ್ದರಿಂದ ಚಕ್ರವರ್ತಿಗಳು ಮತ್ತೆ ಚಿರಪಿತೃಗಳು ಅಂತಂದ್ರೆ 34ನೇ ಕಕ್ಷಾದಿಂದ ಆರಂಭಿಸಿ 31ನೇ ಕಕ್ಷಾದವರೆಗೆ ಸಾತ್ವಿಕ ತಾಮಸರು. 30ನೇ ಕಕ್ಷಾದಿಂದ ಆರಂಭಿಸಿ 19ನೇ ಕಕ್ಷಾದವರೆಗೆ ಸಾತ್ವಿಕ ರಾಜಸರು. ಆಜಾನದ ದೇವತೆಗಳು 30ನೇ ಕಕ್ಷಾದಲ್ಲಿ ಬರ್ತಾರೆ. ಕರ್ಮಜ ದೇವತೆಗಳು ಅವರೆಲ್ಲ 19ನೇ ಕಕ್ಷಾದಲ್ಲಿ ಬರ್ತಾರೆ. ಆದ್ದರಿಂದ 30ನೇ ಕಕ್ಷಾದಿಂದ ಆರಂಭಿಸಿ 19ನೇ ಕಕ್ಷಾದವರೆಗೆ ಸಾತ್ವಿಕ ರಾಜಸರು ಅಂತ ನಾವು ಅವ್ರನ್ನ ಪರಿಗಣನೆ ಮಾಡಬೇಕು. ಅದರಿಂದ ಮೇಲೆ ಸಾತ್ವಿಕರು ಅಂತಿದ್ದಾರೆ. ಆ ಸಾತ್ವಿಕರು ಯಾರು ಅಂದರೆ 18ನೇ ಕಕ್ಷಾದಿಂದ ಆರಂಭಿಸಿ 3ನೇ ಕಕ್ಷಾದವರೆಗೆ. 1ನೇ ಕಕ್ಷಾದಲ್ಲಿ ಪರಮಾತ್ಮ ಇದ್ದಾನೆ, 2ನೇ ಕಕ್ಷಾದಲ್ಲಿ ಲಕ್ಷ್ಮೀದೇವಿ ಇದ್ದಾಳೆ. ಅವರು ಸಾತ್ವಿಕರು, ರಾಜಸರು, ತಾಮಸರು ಅಂತ ವಿಭಾಗದಲ್ಲಿ ಬರೋದೇ ಇಲ್ಲ.
ಇದೆಲ್ಲ ಸಂಸಾರಬದ್ಧರಾದ ಜೀವರಿಗೆ ಮಾತ್ರ. ಮೂರನೇ ಕಕ್ಷಾದಲ್ಲಿರುವ ಚತುರ್ಮುಖ ಮತ್ತು ಪ್ರಾಣನಿಂದ ಪ್ರಾರಂಭಿಸಿ 18ನೇ ಕಕ್ಷಾದವರೆಗೆ ಎಲ್ಲರೂ ಕೂಡ ಸಾತ್ವಿಕರು. 19ನೇ ಕಕ್ಷಾದಿಂದ ಆರಂಭಿಸಿ 30ನೇ ಕಕ್ಷಾದವರೆಗೆ ಸಾತ್ವಿಕ ರಾಜಸರು. ಅಲ್ಲಿಂದ ಕೆಳಗೆ ಸಾತ್ವಿಕ ತಾಮಸರು. ಯಾದವಾರರು ಅದಕ್ಕಾಗಿ ಬರೆದಿದ್ದಾರೆ ಸಾತ್ವಿಕಾಹ ಅಂದ್ರೆ ಸಾತ್ವಿಕ ಅಂತ ಅರ್ಥ. ಅವರು ವಿಶ್ವಕ್ಸೇನಿಂದ ಆರಂಭಿಸಿ ಅವನ ಸಮಾನರೆಲ್ಲರನ್ನು ಸೇರಿಸಿ ಮೇಲಿನವರೆಲ್ಲರೂ ಕೂಡ ಅಂತ ಅರ್ಥ. ವಿಶ್ವಕ್ಸೇನ 18ನೇ ಕಕ್ಷಾದಲ್ಲಿದ್ದಾನೆ. ಅದಕ್ಕಾಗಿಯೇ 18ನೇ ಕಕ್ಷಾದಿಂದ ಆರಂಭಿಸಿ 3ನೇ ಕಕ್ಷಾದವರೆಗೆ ಅಂತ ಹೇಳಿದೆ. 19ನೇ ಕಕ್ಷಾದಲ್ಲಿ ಕರ್ಮಜ ದೇವತೆಗಳಿದ್ದಾರೆ. 30ನೇ ಕಕ್ಷಾದಲ್ಲಿ ಆಜಾನಜ ದೇವತೆಗಳಿದ್ದಾರೆ. ಅವರೆಲ್ಲ ಸಾತ್ವಿಕ ರಾಜಸರು. ಈ ವಿಶ್ವಕ್ಸೇನ, ಗಣಪತಿ, ಕುಬೇರ ಮತ್ತೆ ಅಶ್ವಿನಿ ದೇವತೆಗಳು, ಒಂದಿಷ್ಟು ಜನ ವಸುಗಳು, ಮತ್ತೆ ಈ ಆದಿತ್ಯರು ಕೆಲವರು, ಮತ್ತೆ ಮರುತ್ತುಗಳು ಕೆಲವರು, ಕವಿವಾಹನ ಎಂಬ ಅಗ್ನಿ, ಋಭುಗಳು 3 ಜನ, ಜೀವ ಮತ್ತು ಪೃಥ್ವೀಜ ಅಭಿಮಾನಿ ದೇವತೆಗಳು, ಇಷ್ಟು ಜನ ಇವರೆಲ್ಲ 18 ಕಕ್ಷಾದಲ್ಲಿದ್ದಾರೆ. ವಿಶ್ವಕ್ಸೇನಿಗೂ ಅವನಿಗೆ ಸಮಾನರಾದವ್ರನ್ನೂ ತಗೊಳ್ಬೇಕು ಅಂತ ಯಾದವಾರ ಹೇಳಿದ್ರಿಂದ ಇವರೆಲ್ಲರೂ 18 ಕಕ್ಷಾದಲ್ಲಿದ್ದವರೆಲ್ಲರೂ ಇನ್ನು ಮೇಲಿನವರೆಲ್ಲರೂ ಕೂಡ ದೇವತೆಗಳು ಅಂತ ಪರಿಗಣಿತರಾಗ್ತಾರೆ. ಸಾತ್ವಿಕಾಸ್ತತ್ರ ತಾತ್ವಿಕಾ ಪರಿಕೀರ್ತಿತ. ಸಾತ್ವಿಕ ದೇವತೆಗಳು ಅಂತ ಯಾರು? ತತ್ವಾಭಿಮಾನ ದೇವತೆಗಳು ಅಂತ ಅದರ ತಾತ್ಪರ್ಯ. ತತ್ವಾಭಿಮಾನಿ ದೇವತೆಗಳು ಇವರೆಲ್ಲರೂ ಸಾತ್ವಿಕಗಳು ಅಂತ ಪರಿಗಣಿತರಾಗ್ತಾರೆ. ಅಲ್ಲಿ ಒಂದು ವಿಷಯ ನಾವು ಗಮನಿಸಬೇಕು, ಅದು ನನ್ನ ಅಭಿಪ್ರಾಯ. 18ನೇ ಕಕ್ಷಾದಿಂದ ಆರಂಭಿಸಿ ಮೇಲೆ ಎಲ್ಲೂ ಕೂಡ ತತ್ವಾಭಿಮಾನಿ ದೇವತೆಗಳು ಅಂತ ಹೇಳಿದಂಗೆ ಗೊತ್ತಿದೆ ನಮಗೆ. ಆಕಾಶ, ಗಣೇಶ 18ನೇ ಕಕ್ಷಾದಲ್ಲಿದ್ದಾನೆ. ಅವನು ಈ ಭೂತಾಕಾಶದ ಅಭಿಮಾನಿ. ಮತ್ತೆ ಪೃಥ್ವಿ ಅಭಿಮಾನಿ ದೇವತೆ ಧರ, ಅವಳು ಕೂಡ ಇಲ್ಲೇ ಇದ್ದಾಳೆ. ಅದರ ಮೇಲೆ ನಿವೃತ್ತಿ, ಮಿತ್ರ ಮೊದಲಾದವರಿದ್ದಾರೆ. ಅದರ ಮೇಲೆ 16ನೇ ಕಕ್ಷಾದಲ್ಲಿ ಮರೀಚಿತ್ರಂಗಿರಸ್ ಮೊದಲಾದವರಿದ್ದಾರೆ. ಅದರ ಮೇಲೆ 15ನೇ ಕಕ್ಷಾದಲ್ಲಿ ಅಗ್ನಿ ಇದ್ದಾನೆ. 14ರಲ್ಲಿ ನಾರದ ಇದ್ದಾನೆ. ಅದರ ಮೇಲೆ ವರುಣ ಇದ್ದಾನೆ. ಇಲ್ಲಿ ತತ್ವಾಭಿಮಾನಿ ದೇವತೆಗಳು ಅಂತ ಹೇಳಿದ್ರಲ್ಲ, ತತ್ವಾಭಿಮಾನಿ ದೇವತೆಗಳದ್ದು ಒಂದು ಪ್ರತ್ಯೇಕವಾದ ಒಂದು ಅಧ್ಯಯನ ನಾವು ಎಲ್ಲಾದ್ರೂ ಮಾಡ್ಲಿಕ್ಕೆ ಕೂತರೆ ಈ ನಾರದ ಮೊದಲಾದವರು ತತ್ವಾಭಿಮಾನಿ ದೇವತೆಗಳಾಗಿ ಕಂಡು ಬರೋದಿಲ್ಲ. ಅದು ಸಮಸ್ಯೆ. ವಸಿಷ್ಠ ಮೊದಲಾದವರು ಕೂಡ ತತ್ವಾಭಿಮಾನಿ ದೇವತೆಗಳು ಅಂತ ಪರಿಗಣಿತರಾಗೋದಿಲ್ಲ. ಯಾವುದೇ ತತ್ವಕ್ಕೆ ಅವರ ಅಭಿಮಾನಿಗಳಲ್ಲ. ಅದಲ್ಲದೇನೆ ಕೃಷ್ಣನ ಪತ್ನಿಯರಿದ್ದಾರೆ 6 ಜನ. ಅವರು ಕೂಡ ತತ್ವಾಭಿಮಾನಿಗಳಲ್ಲ. 3ನೇ ಕಕ್ಷಾದಲ್ಲಿರುವಂತಹ ಬ್ರಹ್ಮವಾಯುಗಳು ಮಹತ್ತತ್ವದ ಅಭಿಮಾನಿಗಳು. ಮುಂದೆ 4ರಲ್ಲಿರುವಂತಹ ಸರಸ್ವತಿ ಭಾರತೀಯರು ಪ್ರಕೃತಿಯ ಅಭಿಮಾನಿನಿಯರು. ಗರುಡಶೇಷ ರುದ್ರರು 5ನೇ ಕಕ್ಷಾದಲ್ಲಿದ್ದಾರೆ, ಮನಸ್ಸಿನ ಅಭಿಮಾನಿಗಳು. 6ನೇ ಕಕ್ಷಾದಲ್ಲಿ ಕೃಷ್ಣನ 6 ಜನ ಮಹಿಷಿಯರಿದ್ದಾರೆ. ಅವರು ತತ್ವಾಭಿಮಾನಿಗಳಲ್ಲ. ಅವರ ನಂತರ 7ನೇ ಕಕ್ಷಾದಲ್ಲಿ ಗರುಡನ ಪತ್ನಿ, ಶೇಷನ ಪತ್ನಿ ಮತ್ತು ರುದ್ರನ ಪತ್ನಿ ಇದ್ದಾರೆ. ಅವರು ತತ್ವಾಭಿಮಾನಿಗಳು. ಆದರೆ ಈ 6 ಜನ ಕೃಷ್ಣನ ಪತ್ನಿಯರು ತತ್ವಾಭಿಮಾನಿಗಳಲ್ಲ. ಆದ್ರಿಂದ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ತಾತ್ವಿಕಾಹ ಅಂತ ಏನು ಹೇಳಿದಿಲ್ಲ. ಸಾತ್ವಿಕರು ಅಂದ್ರೆ ತಾತ್ವಿಕರು, ತತ್ವಾಭಿಮಾನಿ ದೇವತೆಗಳು ಅಂತ. ಈ ಕೃಷ್ಣನ ಷಣ್ಮಹಿಷಿಯರಾಗಲಿ, ವಸಿಷ್ಠ ವಿಶ್ವಾಮಿತ್ರರು ಮೊದಲಾದವರಾಗಲಿ, ನಾರದಾಗಲಿ ತತ್ವಾಭಿಮಾನಿ ದೇವತೆಗಳು ಅಲ್ಲದೇ ಇರಬಹುದು. ಆದರೆ ತತ್ವಾಭಿಮಾನಿಗಳಷ್ಟೇ ಸಾಮರ್ಥ್ಯ ಇದ್ದವರು ಅಂತ ಅದನ್ನ ಅರ್ಥ ಮಾಡ್ಕೋಬೇಕು. ಇದು ನನ್ನ ಅಭಿಪ್ರಾಯ. ಆದ್ರಿಂದ ತಾತ್ವಿಕ ಅಂದ್ರೆ ತತ್ವಾಭಿಮಾನಿಗಳ ಸಾಮರ್ಥ್ಯ, ಅವ್ರ ಜೊತೆ ಅವರ ಸಮಾನ ಸ್ಕಂಧರು ಅಂತ ಅದರ ತಾತ್ಪರ್ಯ. ಯೋಗ್ಯತೆ ದೃಷ್ಟಿಯಿಂದ ಅವ್ರು ಏನು ಕೆಲಸ ಮಾಡ್ತಾರೆ ಅಂತ ಮುಖ್ಯ ಅಲ್ಲ. ಇಂದ್ರ ಇನ್ನೂ ಕೆಳಗಿದ್ದಾನೆ ಕೃಷ್ಣನ ಷಣ್ಮಹಿಷಿಯರಿಗಿಂತ. ಅವನು ಸ್ಥೂಲ ಮನಸ್ಸಿನ ಅಭಿಮಾನಿ, ಪಾಣಿಯ ಅಭಿಮಾನಿ. ಆದರೆ ಷಣ್ಮಹಿಷಿಯರು ಅವನಕ್ಕಿಂತ ಮೇಲೆ ಇದ್ದಾರೆ. ಅವರು ಇದ್ಯಾವುದು ಕೆಲಸ ಮಾಡದೇ ಇರಬಹುದು. ಆದರೆ ಯೋಗ್ಯತೆಯ ದೃಷ್ಟಿಯಿಂದ ಅವರು ಇನ್ನೂ ಮೇಲೆ ಇದ್ದಾರೆ. ಇಂದ್ರನಿಗಿಂತ ಅವರು ಮೇಲಿದ್ದಾರೆ. ಇದು ಅಲ್ಲಿ ನಾವು ಪರಿಗಣಿಸಬೇಕಾದಂತಹ ಅಂಶ ಅಂತ ನನ್ನ ಅಭಿಪ್ರಾಯ. ವಿದ್ವಾಂಸರು ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಹೇಳಬೇಕು. ಈ ಆಖ್ಯಾನ ಇನ್ನೂ ಮುಗಿದಿಲ್ಲ. ಇನ್ನೂ ಅನೇಕ ವಿಷಯಗಳನ್ನು ನಾನು ಇದ್ರ ಬಗ್ಗೆ ಹೇಳೋದಿದೆ. ಭಾಗವತ ತಾತ್ಪರ್ಯವೇ ಇನ್ನೂ ಮುಗಿದಿಲ್ಲ.
ಇದರ ಮೇಲೆ ಗೀತಾ ವಿವೃತಿಯಲ್ಲಿ ರಾಘವೇಂದ್ರ ಸ್ವಾಮಿಗಳು ಹೇಳಿದ 9 ಅಲ್ಲದೆ ಮತ್ತಷ್ಟು ವರ್ಗೀಕರಣಗಳಿವೆ. ಸಾತ್ವಿಕ ಅಂತ ನೋಡಿದ್ವಿ. ಸಾತ್ವಿಕರು, ಸಾತ್ವಿಕ ರಾಜಸರು, ಸಾತ್ವಿಕ ಸಾಮಸರು ಅಂತ ಹೀಗೆಲ್ಲ ವರ್ಗೀಕರಣಗಳನ್ನ ಹೇಳ್ತಾರೆ. ಆ ದೃಷ್ಟಿಯಿಂದ 27 ವರ್ಗೀಕರಣಗಳೇ ಆಗ್ತವೆ. 3ರಿಂದ ಗುಣಿಸಿದರೆ 9 ಆಯಿತು. 9 3ರಿಂದ ಗುಣಿಸಿದರೆ 27 ಆಗ್ತದೆ. ಅದನ್ನೆಲ್ಲ ಮುಂದಿನ ಭಾಗದಲ್ಲಿ ನೋಡೋಣ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದರು ಇನ್ನು ಋಷಿಕೇಶನೇ. ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀ ಕೇಶವ. ಶ್ರೀಕೃಷ್ಣಾರ್ಪಣ.